ಆರಂಭದಲ್ಲಿ ನಾಗೇಂದ್ರ ಬಾಬು ಅವರು ಮಾತಾಡಬೇಕಾದ್ರೆ ನಮ್ಮದೊಂದು ಸಣ್ಣ ಪಕ್ಷ ಅನ್ನೋ ಪದಪ್ರಯೋಗವನ್ನು ಮಾಡಿದ್ರು. ನೀವು ಕರ್ನಾಟಕದಲ್ಲಿ ಇದು ಸಣ್ಣ ಪಕ್ಷವೇ, ಬಟ್ ಈ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ತಗೊಳ್ಳೋ ಆಪೋಷಣ ಇದೆಯಲ್ಲ, ಅದ್ರ ಬಗ್ಗೆ ಹೇಳಿಗ BJP ಮತ್ತು JDS ಮೈತ್ರಿಯಲ್ಲಿ BJP ಹೇಳಿದ್ದೇ ವೇದವಾಕ್ಯ ಅನ್ನೋ ರೀತಿಯಲ್ಲಿ ದೊಡ್ಡಗೌಡರು ದೇವೇಗೌಡರು ನಾವೇ ಕೇಳಿಲ್ಲ ರಾಜ್ಯಸಭೆಗೆ. ಕುಮಾರಸ್ವಾಮಿ ಅವರು ನಮ್ಮ ಶಾಸಕರನ್ನ ಪರೀಕ್ಷೆಗೆ ಒಡ್ಡಕ್ಕೆ ನಾನು ಕ್ಯಾಂಡಿಡೇಟ್ ಹಾಕಿದ್ದೆ ಅಂತ ಹೇಳ್ತಾರೆ ಅನ್ನೋದಾದ್ರೆ ಇಲ್ಲಿ ಹೊಂದಾಣಿಕೆಯ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಎಲ್ಲೆಲ್ಲೂ ಅಷ್ಟೇ, ಎಲ್ಲರೂ ಸಹ ಇನ್ನು ಆಮ್ ಆದ್ಮಿನೂ ಸೇರಿ ಎಲ್ಲರೂ ಆತ್ಮಾವಲೋಕನ ಮಾಡ್ಕೊಂಬದಕ್ಕಂತ ಸಮಯ ಆಯಿತು. ಇವತ್ತು ಕಾಂಗ್ರೆಸ್ಗೆ ಇಲ್ಲಿ ಕರ್ನಾಟಕದಲ್ಲಿ ಗೆಲುವಾಗಿದೆ, ಜಾರ್ಖಂಡಲ್ಲಿ ಸೋಲಾಗಿದೆ, ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ನಮ್ಮಲ್ಲಿ ನಮ್ಮ 7 ಸಂಸದರು ಹೊರಗಡೆ ಹೋಗಿದ್ದಾರೆ, ನಾವು ಆತ್ಮಾವಲೋಕನ ಮಾಡ್ಕೊಬೇಕಾಗಿದೆ. ಈಗ BJPಲಿ ಇಲ್ಲಿ ಸಮಸ್ಯೆ ಆಗಿದೆ ಮತ್ತು JDSಗೆ ಸಮಸ್ಯೆ ಆಗಿದೆ, ಇಲ್ಲಿ ಅವರು ಸಹ ಆತ್ಮಾವಲೋಕನ ಮಾಡ್ಕೋಬೇಕು. ಯಾವತ್ತೂ ಸಹ ಚುನಾವಣೆ ಆಯಿತು, ಚುನಾವಣೆ ನಂತರ ಏನು ಮಾಡಬೇಕು ಅನ್ನೋದನ್ನ ಬೇಕು, ನಾವು ಯಾವ ರೀತಿ ಮುಂದೆ ನಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಬೇಕಾಗುತ್ತೆ. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮತ್ತು ಅಸಮರ್ಥರು ಅಂತ ST ಸೋಮಶೇಖರ್ ಅವರು ಒಂದು ಪದಪ್ರಯೋಗ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ್ ರವರ ನಡುವೆ ಹೊಂದಾಣಿಕೆನೇ ಇಲ್ಲ, ಅದಕ್ಕೋಸ್ಕರ ಸೋಲಾಗಿದೆ ಅಂತ ಹೇಳಿದ್ದಾರೆ. ಈಗ ಇವರು ಕ್ಯಾಂಡಿಡೇಟ್ ಹಾಕಿದ್ರು JDSನವರು. ಕ್ಯಾಂಡಿಡೇಟ್ ಹಾಕದ ಮೇಲೆ ಸಂಪರ್ಕ ಮಾಡಿ ಅವರನ್ನ ಮತ ಕೇಳುವಂತ ಒಂದು ವ್ಯವಧಾನ ಇರಬೇಕಲ್ವಾ. ST ಸೋಮಶೇಖರ್ ಹೇಳ್ತಾರೆ, ನಮ್ಮ ಒಂದು NDA ಇದೆ, ನನ್ನನ್ನು ಯಾರೂ ಸಹ ಸಂಪರ್ಕ ಮಾಡಿಲ್ಲ, ನಾನು ಆತ್ಮಾಭಿಮಾನದ ಮತವನ್ನು ಕೊಟ್ಟಿದ್ದೀನಿ, ನನ್ನನ್ನಾಗಲಿ ಹೆಬ್ಬಾರ್ ಅವ್ರನ್ನಾಗಲಿ ಯಾರೂ ಸಹ ಸಂಪರ್ಕ ಮಾಡದೆ ನನ್ನನ್ನು ಓಟೇ ಕೇಳಿಲ್ಲ, ನಾನು ಅಂದವ್ರಿಗೆ ಯಾಕೆ ಓಟ್ ಹಾಕ್ಲಿ ಅಂತಾರೆ. ಇದು ವಯಸ್ಸ ವರ್ಷ ಈ ಕಾಂಗ್ರೆಸ್ನವ್ರು ಕೇಳ್ದಿದ್ರು ಅವರು ಅಷ್ಟೇ ಮಾಡೋದು, ನನ್ನನ್ನು ಯಾಕೆ ಕೇಳಿಲ್ಲ, ನಾನು ಕೊಡುವ ಅನುದಾನ ಯಾಕೆ ಬಿಟ್ಕೊಡ್ಬೇಕು. ಇವು ಎಲ್ಲದಕ್ಕೂ ಒಂದು ದೊಡ್ಡದೇನೆಂದರೆ, ಇವರು ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು ದುಡ್ಡು ತಗೊಂಡೇ JDS ಟಿಕೆಟ್ ಕೊಟ್ಟಿದ್ದು ನಿಜ. ಇವತ್ತು ಹೇಳಿರೋದು ನಾನು ಇವತ್ತು ಹೌದು ದೇಣಿಗೆ ತಗೊಂಡಿದ್ದೀನಿ, ಪಕ್ಷದ ದೇಣಿಗೆ ತಗೊಂಡಿದ್ದೀನಿ. ಒಂದ್ ನಿಮಿಷ ಸರ್, ಒಂದ್ 2 ನಿಮಿಷ ಮುಗಿಸ್ತೀನಿ, ನೀವು ಮಾತಾಡ್ತೀನಿ. ನಾನು ದೇಣಿಗೆ ತಗೊಂಡಿದ್ದೀನಿ ಪಕ್ಷಕ್ಕೋಸ್ಕರ, ಪಕ್ಷ ಸಂಕಷ್ಟದಲ್ಲಿದೆ, ಪಕ್ಷಕ್ಕೋಸ್ಕರ ದೇಣಿಗೆ ತಗೊಂಡು ನಾನು ಟಿಕೆಟ್ ಕೊಟ್ಟಿದ್ದೀನಿ. ಇದು ನಾನು ಕೊಟ್ಟಿರ್ತಕ್ಕಂಥ ಪರೀಕ್ಷೆ, ನನ್ನ ಶಾಸಕರಿಗೆ ಕೊಟ್ಟಿದ್ದಂಥ ಪರೀಕ್ಷೆ, ನಾನು ಅದರಲ್ಲಿ ಅವ್ರು ಫೇಲ್ ಆಗಿದ್ದಾರೆ ಅನ್ನೋ ರೀತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಒಬ್ಬ ನಾಯಕನಾದವನು, ನೀವು 18 ಶಾಸಕರಿರ್ಲಿ, ನಿಮ್ಗೆ ಎಕ್ಸ್ಟ್ರಾ ಶಾಸಕರಿದ್ರು, ಇಂಡಿಪೆಂಡೆನ್ಸ್ ಇದ್ರು, ಪುಟ್ಟಣ್ಣಯ್ಯವ್ರ ಮಗ ಇದ್ರು, ರೈತ ಸಂಘದಲ್ಲಿ ಪುಟ್ಟಣ್ಣಯ್ಯವ್ರ ಮಗ ಇದ್ದ, ಮತ್ತೆ ಬೇರೆ ಈಗ ST ಸೋಮಶೇಖರ್ ಹೆಬ್ಬಾರ್ ಇದ್ರು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರೆ ನೀವು 26, 28 ಬರ್ತಾ ಇದೆ. ಇನ್ನೊಂದು ಆತ್ಮಾವಲೋಕನ BJP ಮಾಡ್ಕೊಬೇಕು. ಲಿಂಗರಾಜು ಅವ್ರಿಗೆ 27 ಓಟ್ ಬಂದಿದೆ, 30 ಓಟನ್ನ ಅವ್ರನ್ನ ಕನ್ಸಿಡರ್ ಮಾಡಿದ್ರು, 30 ಓಟ್ಗೆ ನಮೂದನ್ ಮಾಡಿದ್ರು, ಕೊಟ್ಟಿದ್ದಾಗ 27 ಓಟ್ ಬಂದಿದೆ, 3 ಓಟ್ ಹೋಗಿದೆ. ಅದು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ. ಸುಮ್ಮನೆ ನಾವು ಬರೀ ರಾಜಕೀಯನೇ ಮಾತಾಡೋದಲ್ಲ. 32 ತಗೋತಾರೆ, 4 ಎಕ್ಸ್ಟ್ರಾ ಅಂದ್ರೆ ಯೋಚನೆ ಮಾಡಬೇಕಾದಂತ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ, ಎಲ್ಲಿಗೆ ಹೋಗ್ತಾ ಇದೆ. ನಾವು ಶಾಸಕರನ್ನ ಅಭ್ಯರ್ಥಿಗಳನ್ನ ಯಾರನ್ನಾಗಿ ನಾವು ಕೊಡ್ತಾ ಇದ್ದೀವಿ. ನೀವು ಇನ್ನೊಂದು ಮಾತು ಯತ್ನಾಳ್ ಅವ್ರಿಗೆ ಹೇಳಿದ್ರೆ, ಯತ್ನಾಳ್ ಶಬಾಸ್ಗಿರಿ ಕೊಟ್ರಿ, ಒಂದು ಸೈದ್ಧಾಂತಿಕ ಹಿನ್ನೆಲೆ ಇರತಕ್ಕಂತ ವ್ಯಕ್ತಿ, ಏನೇ ಆಗ್ಲಿ ನಾನು ಒಂದು ಪಕ್ಷದಲ್ಲಿ ಇರ್ತೀನಿ, ಅವ್ರು ನಮ್ಗೆ ತಪ್ಪು ಮಾಡಿ, ಅವ್ರು ವಿಜಯೇಂದ್ರ ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ಅವ್ರು ಹೋರಾಟ ಮಾಡ್ತಾ ಇರೋದು, ಪಕ್ಷದ ಒಳಗಡೆ ಹೋರಾಟ ಮಾಡ್ತಾ ಇರೋದು, ಇವರು ಭ್ರಷ್ಟರು, ಇವರು ನುಂಗುಬಾಕರು, ಇವರು ದುಡ್ಡು ಹೊಡೆದಿದ್ದಾರೆ ಅಂತಾನೆ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ನನ್ನ ಪಕ್ಷ ನನ್ನ ಇದಕ್ಕೆ ನಾನು ಸಿದ್ಧಾಂತಕ್ಕೆ ಬದ್ಧನಾಗಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಅಂತಹ ವ್ಯಕ್ತಿಗಳು ಒಂದು ಬೇಕಲ್ವಾ. JDS ಇವತ್ತು ಜಾತ್ಯತೀತನ ಹಿನ್ನೆಲೆ, ಇವರು JDS ಹಿನ್ನೆಲೆ ಇದ್ದಂಥವರು ಏಕಾಏಕಿ ಒಂದು ಬಾರಿ BJP ಜೊತೆ ಸೇರ್ತಾ ಸಖ್ಯ ಮಾಡ್ತಾರೆ. BJP ಸರಿ ಹೋಗ್ಲಿಲ್ಲ ಅಂತ ಅವತ್ತು ಹೇಳಿದ್ದೇನು, ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇರೋ ಟೈಮ್ನಲ್ಲಿ ಏನ್ ಹೇಳಿದ್ರು, ಅವರು ಕೋಮುವಾದಿಗಳು, ಅದಕ್ಕೆ ನಾನು ಮಾಡಲಿಲ್ಲ ಹಸ್ತಾಂತರ, ಅದು ಏನೇನು ಆಗ್ಬಿಡುತ್ತೆ ಅಂತ ಹೇಳಿದ್ರು. ಆಯ್ತು, ಅಲ್ಲೂ ಒಂದು ಜನ ಒಪ್ಕೊಂಡ್ರು, ನೀವು ಮತ್ತೆ 38, 30, 40 ಸ್ಥಾನಗಳನ್ನು ಕೊಟ್ರು. ನಾವು ನಂತರ ನೀವು ಮಾಡಿದ್ದೇನೋ ಕಾಂಗ್ರೆಸ್ ಜೊತೆ ಹೋದ್ರಿ, ಕಾಂಗ್ರೆಸ್ ಅಧಿಕಾರ ಅನುಭವಿಸಿದ್ರಿ ನೀವು. ಆ ಟೈಮಲ್ಲಿ ಎಷ್ಟೇ ತಿಂಗಳಾಗ್ಲಿ, 11 ತಿಂಗಳಾಗ್ಲಿ, 12 ತಿಂಗಳ ಅಧಿಕಾರ, ಸಿಎಂ ಒಂದು ದಿನ ಸಹ CM ಆಗೋದಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ. ಅದೃಷ್ಟ ಬರ್ದಿದ್ರೆ ಮಾತ್ರ ಆಗುತ್ತೆ ಅಂತ ಅದೃಷ್ಟ 2 ಬಾರಿ ಕುಮಾರಸ್ವಾಮಿಗಳಾಗಿತ್ತು. ನಂತರ ಮಾಡಿದ್ದೇನೋ ಅವರನ್ನ ನಂತರ ಮಾಡಿದ್ BJP ಜೊತೆ ಸಖ್ಯ ಬೆಳೆಸಿದ್ರಿ. ಯಾವ BJPಯನ್ನು ನೀವು ದಿನ ಬೆಳಗ್ಗೆ ಇದ್ರೆ ನೀವು ತೆಗಳ್ತಾ ಇದ್ರು, ಅದೇ ಜೊತೆ ಸಖ್ಯ ಬೆಳೆಸಿದ್ರೆ, ಯಾವ ಮೋದಿಯನ್ನ ನೀವು ಮೋದಿ ಸಾವಿನ ಸರದಾರ ಅಂತ ಹೇಳಿದಿರಲ್ಲ, ಅವರ ಇವ್ರದ್ದು ದೇವರು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಜನರಲ್ಲಿ ಇರ್ತಕ್ಕಂಥದ್ದು. ಅಂತ ಅಭ್ಯರ್ಥಿಗಳು ಸಹ ನಿಮ್ಮ ಅಭ್ಯರ್ಥಿಗಳ ಬಗ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಅಂದ್ರೆ ಅದಕ್ಕೋಸ್ಕರ ನಾವು ಕುಟುಂಬದವ್ರನ್ನೇ ತಗೊಂಡ್ಬರ್ತೀನಿ ಅಂತ ಹೇಳ್ಬೇಡಿ. ಮತ್ತೆ ಅದನ್ನೇ ಹೇಳೋದವ್ರು ಎಲ್ಲರೂ ಹೋಗ್ಬಿಡ್ತಾರೆ. ಅದಕ್ಕೆ ಕುಟುಂಬದವ್ರು ಮಾತ್ರ ಟಿಕೆಟ್, ಇದು ಏನಾದ್ರು ಹೇಳಿದ್ರೆ ಕುಟುಂಬದವ್ರು ಮಾತ್ರ ಕೊಡ್ತಾರೆ ಅಂತ ಹೇಳ್ತಾರೆ. ಅದನ್ನು ಸಹ ತಪ್ಪಿಸ್ಬೇಕು. ಒಂದು ಪರಿಕಲ್ಪನೆ ಇರಬೇಕು ರಾಜ್ಯದ ಬಗ್ಗೆ. ಇಡೀ ರಾಜ್ಯವನ್ನ ಸುತ್ತುವರೆದು ರಾಜ್ಯಕ್ಕೆ ಬೇಕಾಗಿರ್ತಂತ ಯುವಕರನ್ನು ನೀವು ಹೇಳಿದಾರೆ, ಜಂತಿಗಳಲ್ಲಿ ನಾವು ಟಿಕೆಟ್ ಕೊಡ್ತೀವಿ ಅಂತ. ನೋಡೋಣ ಇವತ್ತು, ನೋಡೋಣ ಎಷ್ಟು ಜನ ಕೊಡ್ತಾರೆ ಅಂತ ನಾವು ಕಾದ್ ನೋಡ್ತೀವಿ. ಜಟ್ಟಿ ಕೆಳಗ್ ಬಿದ್ರು ಮೀಸೆ